ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸೂರಿನ ಅವಶ್ಯಕತೆ ಇದ್ದ ತೋರಣಹಳ್ಳಿ ಗ್ರಾಮದ ಇಬ್ಬರ ಮಾಶಾಸನ ಪಡೆಯುವಂತಹ ವೃದ್ಧ ನಿರ್ಗತಿಕರಿಗೆ ನಿರ್ಮಿಸಿದ ವಾತ್ಸಲ್ಯ ಮನೆಗಳ ಉದ್ಘಾಟನೆ ಮಾಡಲಾಯಿತು. ಈ ವಾತ್ಸಲ್ಯ ಮನೆಗಳ ಉದ್ಘಾಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ್ ಉದ್ಘಾಟಿಸಿದರು. ತಾಲೂಕಿನ ತೋರಣಹಳ್ಳಿ ಗ್ರಾಮದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಸಾಶನ ಪಡೆಯುತ್ತಿರುವ ಹಾಗೂ ಮನೆಯ ಅವಶ್ಯಕತೆ ಇರುವ ಕೆಂಪವ್ವ ಜೀವನೆ ಹಾಗೂ ಕಸ್ತೂರಿ ಪಾಟೀಲ್ ಈ ಮಹಿಳೆಯರಿಗೆ ಧರ್ಮಸ್ಥಳದ ವತಿಯಿಂದ ಪ್ರತ್ಯೇಕವಾಗಿ 2 ವಾತ್ಸಲ್ಯ ಮನೆಗಳು ನಿರ್ಮಿಸಿಕೊಟ್ಟಿದೆ. ಈ ವಾತ್ಸಲ್ಯ ಮನೆಗಳು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಮಾಜದಲ್ಲಿ ಜ್ಞಾನ ಮಾಹಿತಿ ನೀಡಿ ಆರ್ಥಿಕ ಸ್ವಾವಲಂಬನೆಗಾಗಿ ಕಾರ್ಯ ಮಾಡುತ್ತಿದೆ. ಸೂರಿನ ಅವಶ್ಯಕತೆ ಇರುವ ನಿರ್ಗತಿಕ ವ್ಯಕ್ತಿಗಳಿಗೆ ಸಂಸ್ಥೆಯಿಂದ ವಾತ್ಸಲ್ಯ ಮನೆಗಳನ್ನು ಕಟ್ಟಿಸಿ ನೆಮ್ಮದಿಯ ಜೀವನ ಬಾಳಲಿಕ್ಕೆ ಸಹಾಯ ಮಾಡುತ್ತಿದೆ. ಇಂತಹ ಕಾರ್ಯ ತೋರಣಹಳ್ಳಿ ಗ್ರಾಮದಲ್ಲಿ ನಿರ್ಗತಿಕ ವೃದ್ಧ ಮಹಿಳೆಯರಿಗೆ 2 ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಿದ್ದು, ಜೊತೆಗೆ ಅವರಿಗೆ ತಿಂಗಳಿಗೆ ಮಾಸಾಶನ, ವರ್ಷಕ್ಕೆ 2 ಜೊತೆ ಬಟ್ಟೆ, ಪ್ರತಿ ತಿಂಗಳ ಪೌಷ್ಟಿಕ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಪಂಚಾಯಿತಿಯ ಸದಸ್ಯ ಬಸವರಾಜ್ ಮಾಳಗಿ, ಮಹಾದೇವಿ ಯಾದುಗಡೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್ ತಳವಾರ್, ಚಿಕ್ಕೋಡಿಯ ಜಿಲ್ಲಾ ನಿರ್ದೇಶಕರಾದ ಶ್ರೀ ವಿಠ್ಠಲ್ ಸಲ್ಯಾನ್, ಚಿಕ್ಕೋಡಿಯ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ನಾಮದೇವ ದೇಶಪಾಂಡೆ, ಕರೋಶಿ ವಲಯದ ಮೇಲ್ವಿಚಾರಕರಾದ ಷಣ್ಮುಖ್ ಕೆ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಮಲ್ಲಮ್ಮ ಮತ್ತು ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ 1 ತಾಲೂಕಿನ ತೋರಣಹಳ್ಳಿ ಗ್ರಾಮದ ಕೆಂಪಮ್ಮ ಅವರಿಗೆ ವಿಶೇಷವಾಗಿ ಇವತ್ತೊಂದು ಸೂರಿನ ಅವಶ್ಯಕತೆ ಇತ್ತು. ಅದನ್ನು ಇವತ್ತು ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮದಲ್ಲಿ ಮನುಷ್ಯನಿಗೆ ಬದುಕಬೇಕಿದ್ರೆ ಗಾಳಿ ಬೇಕು, ನೀರು ಬೇಕು, ಆಹಾರ ಬೇಕು, ಅದರೊಟ್ಟಿಗೆ ಒಂದು ವಾಸಕ್ಕೊಂದು ಮನೆ ಬೇಕು, ಹಾಗೆಯೇ ಒಂದು ಉಡುಗೆ ತೊಡುಗೆಗಳು ಬೇಕು. ಇದು ಖಂಡಿತ ಅತ್ಯಗತ್ಯ. ಇವತ್ತು ಮನುಷ್ಯ ಹುಟ್ಟುವಾಗ ಹೇಗಿದ್ದ, ನಂತರ ಹೇಗಾಗ್ತಾನೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅದು ನಾವು ಹುಟ್ಟುವಾಗ ನಮ್ಮ ಹಣೆ ಬರಹ ಅಂತ ಹೇಳ್ತೇವೆ, ಹೇಗಾಗುತ್ತಾ ಹಾಗೆ. ಆದರೆ ಇವತ್ತು ಭಾಳಷ್ಟು ಕಡೆ ನಾವು ಗಮನಿಸ್ತೇವೆ, ಸಮಾಜದಲ್ಲಿ ತುಂಬ ಜನ ನಿರ್ಗತಿಕರು, ಭಾಳಷ್ಟು ಕಷ್ಟದಲ್ಲಿರುವಂತಹ ಜನರಿರ್ತಾರೆ. ಎಲ್ರಿಗೂ ಪಾಪ ಅನಿಸುತ್ತೆ. ನಮ್ಮ ಒಕ್ಕೂಟದವರ ಬಗ್ಗೆ ನಾವು ಇವತ್ತಿಲ್ಲಿ ಪ್ರಸ್ತಾಪ ಮಾಡೋದಿದ್ರೆ ನಮ್ಮ ಇವರನ್ನು ಕಂಡು ಬಹಳ ಅವರಿಗೆ ಬೇಸರ ಅನ್ನಿಸ್ತಾ ಇತ್ತು. ಆದರೆ ಹೇಗಾಗುತ್ತೆ ಅಂದರೆ, ಈಗ ಪಂಚಾಯತಿಯವರು ಇರ್ಬೋದು, ಯಾರೇ ಆಗ್ಬೋದು, ಹೇಗೆ ಕೊಡ್ಬೋದು ಅಂದರೆ ಒಂದು ಹೊತ್ತಿನ ಊಟ ಕೊಡ್ಬೋದು ಅಥವಾ ಒಂದು ದಿನದ ವ್ಯವಸ್ಥೆ ಮಾಡ್ಬೋದು. ನಿತ್ಯ ನಿರಂತರ ನೋಡಿಕೊಳ್ಳುವಂತಹ ಇದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 4 ದಶಕಗಳ ಹಿಂದೆ ಪ್ರಾರಂಭಗೊಂಡು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 10 ಹಲವು ಕಾರ್ಯಕ್ರಮಗಳು ಯೋಜನೆಯಲ್ಲಿದೆ. ಪ್ರಾರಂಭದಲ್ಲಿ ಸಂಘಟನೆ, ನಂತರದಲ್ಲಿ ಮಾಹಿತಿಗಳು, ಉಳಿತಾಯ ಭಾವನೆ ಬೆಳೆಸುವಂಥದ್ದು. ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತಂದಾಗ ಮಾಹಿತಿಯಿಂದ ಅವರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ಯಾಂಕಿನ ಮೂಲಕ ಅವರಿಗೆ ಸಾಲ ಸೌಲಭ್ಯದ ವ್ಯವಸ್ಥೆಯನ್ನು ಮಾಡಿತ್ತು. ಇನ್ನು ಸಮಾಜದಲ್ಲಿ ಅಲ್ಲಿ ಇಲ್ಲಿ ನಮ್ಮ ಕಾರ್ಯಕರ್ತರು ಓಡಾಡಿದಾಗ ಬಹಳಷ್ಟು ಕಡೆ ನಾವು ಗಮನಿಸ್ತಿದ್ವಿ, ಉಣ್ಣುವ ಕೈ ಇದೆ, ದುಡಿಯುವ ಕೈಗಳಿಲ್ಲ, ಯಾರು ಹಿಂದು ಮುಂದಿಲ್ಲ. ಅಂಥವರನ್ನು ಕಂಡಾಗ ಅವರಿಗೇನಾದರೂ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಪ್ರಾರಂಭಿಸಿದವರು ಮಾತೃಶ್ರೀ ಹೇಮಾವತಿ ಅಮ್ಮನವರು. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗಳು ಹೌದು, ಹಾಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಹೌದು. ಹಾಗೆಯೇ ಅವರೊಬ್ಬರು ಮಾತೃ ಹೃದಯ. ಯಾಕೆಂತಂದರೆ, ನಾನು ಇಲ್ಲಿ ಚೆನ್ನಾಗಿದ್ದರೆ ಸಾಲದು, ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ನೆಮ್ಮದಿ ಬದುಕನ್ನು ಸಾಗಿಸಬೇಕು ಅಂತ ಹೇಳುವಂತಹ ಚಿಂತನೆಯನ್ನು ಮಾಡ್ತಾ ಇರುವವರು. ಅವರಿಗೆ ಮಾಶಾಸನ ಕೊಡುವಂಥ ಫಲಾನುಭವಿಗಳನ್ನು, ಯಾಕಂದರೆ ಅವರನ್ನು ನಾವು ಹಾಗೆ ಬಿಟ್ಟಾಗ ಖಂಡಿತ ಅವರಿಗೆ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಎಷ್ಟು ಟೈಮ್ ಭಗವಂತ ಅವರಿಗೆ ಆಯುಷ್ಯ ಕೊಟ್ಟಿದ್ದಾನ ಅಷ್ಟು ಟೈಮ್ ಅವರು ಒಂದು ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ಬದುಕಬೇಕು ಅಂತ ಹೇಳುವಂಥ ಚಿಂತನೆಯನ್ನಿಟ್ಟುಕೊಂಡವರು ಮಾತೃಶ್ರೀ ಅಮ್ಮನವರು.
ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕೊಡುವುದರೊಟ್ಟಿಗೆ ಆರ್ಥಿಕ ಸ್ವಾವಲಂಬನೆಗಾಗಿ ಸ್ವಉದ್ಯೋಗ ತರಬೇತಿಗಳನ್ನು ಕೂಡ ಕೊಡ್ತಾ ಬಂದು ಇಂತಹ ಒಂದು ನಿರ್ಗತಿಕರನ್ನು ಗುರುತಿಸಿಕೊಂಡು ಅವರಿಗೆ ಉಡ್ಲಿಕ್ಕೆ ಬಟ್ಟೆ ವರ್ಷದಲ್ಲಿ 2 ಸಲ ಅವರೇ ಆಯ್ದು ಬಟ್ಟೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಕಾಲಕಾಲಕ್ಕೆ ಬೇಕಾದಂತಹ ಅವರಿಗೆ ಪೌಷ್ಟಿಕ ಆಹಾರ ವಾತ್ಸಲ್ಯ ಫುಡ್ ಅಂತೇಳಿ ಅದನ್ನು ಕಳಿಸಿಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳವರಿಗೆ 3 ಹೊತ್ತಿನ ಊಟಕ್ಕೇನೋ ಸಹಾಯ ಆಗಲಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವರಿಗೆ ಮಾಶಾಸನ ಅಂತ ಅವರಿಗೆ ಪ್ರತಿ ತಿಂಗಳು ಕ್ಷೇತ್ರದಿಂದ ಕೊಡ್ತಾ ಇದ್ದೇವೆ. ಇಷ್ಟು ಕೊಟ್ಟಾಗ ಮಳೆ ನೀರೆಲ್ಲ ಮನೆ ವಾಸಕ್ಕೆ ಸರಿ ಯೋಗ್ಯವಾದ ಸೂರು ಇರಲಿಲ್ಲ. ಹಾಗಾಗಿ ಅದರ ಒಂದು ಚಿಂತನೆಯನ್ನಿಟ್ಟುಕೊಂಡು ಮಾತೃಶ್ರೀ ಅಮ್ಮನವರು ಇಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ಇಲ್ಲಿಯ ಸಾರ್ವಜನಿಕ ಬಂಧುಗಳೆಲ್ಲರ ಸಹಕಾರದಲ್ಲಿ ಇವತ್ತು ಸಂಸ್ಥೆಯ ಒಂದು ದೊಡ್ಡ ಇದಲ್ಲ, ಅವರಿಗೆ ಏನು ದೊಡ್ಡ RCC ಮನೆ ಬೇಕಿಲ್ಲ ಏನಿಲ್ಲ, ಆದರೆ ಚೆನ್ನಾಗಿ ಒಂದು ಆರೋಗ್ಯವನ್ನು ಭಗವಂತ ಕೊಟ್ಟರೆ ಅದರಲ್ಲಿ ರಾತ್ರಿ ನೆಮ್ಮದಿಯಿಂದ ಒಂದು ನಿದ್ದೆ ಮಾಡಲಿಕ್ಕೆ ಅವರಿಗೊಂದು ಸೂರು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅವರಿಗೊಂದು ಸೂರನ್ನು ಒದಗಿಸಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತಹ ಸರ್ವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂಸ್ಥೆ ಪರವಾಗಿ ಅಭಿನಂದಿಸ್ತಾ ನಮ್ಮ ಕೆಂಪವ್ವ ಅವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ ಕೊಡ್ಲಿ. ಈ ಸೂರಿನಲ್ಲಿ ಯಾಕಂದ್ರೆ ಇವತ್ತೊಂದು ಸಂತೋಷ, ಗೃಹ ಪ್ರವೇಶ ಹೇಗೆ ನಾವು ನಮ್ಮ ಮನೆಯಲ್ಲಿ ಮಾಡ್ತೀವಿ ಅವರಿಗೆ, ಯಾಕೆಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಹೇಳ್ತೇವೆ. ಹಾಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇದೆಯಾ, ಕೆಲವರು ಹಂಚಿನ ಮನೆ ಮಾಡಬಹುದು ನಮ್ಮ ಸಾಮರ್ಥ್ಯ ಅಷ್ಟು, ಕೆಲವರು ಡೂಪ್ಲೆಕ್ಸ್ ಮನೆ ಮಾಡಬಹುದು ಅವರ ಸಾಮರ್ಥ್ಯ ಅಷ್ಟಿದೆ, ಇನ್ನು ಕೆಲವರು RCC ಒಂದು ಸಣ್ಣ ಮನೆ ಮಾಡಬಹುದು. ಯಾವುದೂ ಕೂಡ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡ್ತೇವೆ. ನಾವು ಹಂಚಿನ ಮನೆ ಮಾಡಿದ್ರು ಕೂಡ ಬೇಸರ ಇಲ್ಲ, ಅಯ್ಯೋ ನಾನೊಂದು ಮನೆ ಮಾಡಿದ್ದೀನಿ ಅಂತ ಖುಷಿ ಇರುತ್ತೆ. ಹಾಗಾಗಿ ಇವತ್ತು ಖಂಡಿತ ಕೆಂಪಮ್ಮ ಅವರಿಗೆ ಬಹಳ ಖುಷಿ ಇದೆ. ಈ ಸಂತೋಷದ ದಿನಗಳು ನಿಮಗೆ ಇನ್ನಷ್ಟು ದೀರ್ಘ ಆಯುಷ್ಯವನ್ನು ಭಗವಂತ ಕೊಡ್ಲಿ, ನಿಮಗೆ ಆರೋಗ್ಯ ಕೊಡ್ಲಿ, ನೆಮ್ಮದಿ ಕೊಡ್ಲಿ. ನಿಮಗೆ ನಿಶ್ಚಿಂತೆಯಿಂದ ಈ ಮನೆಯಲ್ಲಿ ಇವತ್ತು ಹೊಸ ಗೃಹ ಪ್ರವೇಶ ನೀವು ಮಾಡ್ತಾ ಇದ್ದೀರಿ. ಈ ಮನೆಯಲ್ಲಿ ನಿಮಗೆ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಟ್ಟು ನೆಮ್ಮದಿಯ ಜೀವನ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅಂತ ಆಶಿಸ್ತಾ ಮಾತೃಶ್ರೀ ಅಮ್ಮನವರು ಕೂಡ ನಿಮಗೆ ಶುಭ ಹಾರೈಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವರು ಕೂಡ ಶುಭ ಆಶಿಸಿದ್ದಾರೆ. ಹಾಗಾಗಿ ಅವರ ಶುಭ ಹಾರೈಕೆಯನ್ನು ನಿಮಗೆ ಸಮರ್ಪಿಸ್ತಾ ನಿಮಗೆ ಒಳ್ಳೆಯದಾಗಲಿ, ಈ ಊರಿಗೆ ಒಳ್ಳೆಯದಾಗಲಿ, ಈ ಊರಿಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ಎಲ್ಲರ ಹತ್ರ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಜೀವನ ಮಾಡುವ ಹಾಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ. ಧರ್ಮಸ್ಥಳ ಅಂದ್ರೆ ಒಂದು ಧರ್ಮದ ಸಂಘಟನೆ ಅದ. ಧರ್ಮಸ್ಥಳ ಹೆಸರಿಗಟ್ಟ ಧರ್ಮ ಅಲ್ಲ, ಧರ್ಮದ ಮುಂದೆ ಸಂಘಟನೆ ಮಾಡಿ ಅದಕ್ಕೆಲ್ಲ ಹಗಲು ರಾತ್ರಿ ದುಡ್ಡಕ್ಕಂತ ಎಲ್ಲ ನಿಮ್ಮೆಲ್ಲ ಬಳಿಗೆ ನಾವು ಗೊತ್ತಾನ ನಮ್ಮ ಹೃದಯಪೂರ್ವಕ ನಮ್ಮ ಊರ ಪರವಾಗಿ ನಾವು ತಮಗೆಲ್ಲ ಸ್ವಾಗತ ಬಯಸ್ತೇವೆ ನಾವು. ಯಾಕಂದ್ರೆ ಇಂಥದ್ದೆಲ್ಲ ನೋಡುವ ಹಳ್ಳಿಗಳದಾಗ ಕೆಲವೊಂದು ಅಲ್ಲಿ ಕೆಂಪನ ಮನೆ ನೋಡಿನ ಇದನ್ಯಾರು ಕಟ್ಟಿಪ್ಪ ಅನ್ನುವಾಗ ಚಂದ ಹೆಂಗೆ ಕಟ್ಟಿರಿ, ಯಾರು ಕಟ್ಟಿರೋದಕ್ಕೆ ಯಾರನ್ನ ಧರ್ಮಸ್ಥಳ ಅಂದರು. ಹೋದವಾರ ನೋಡಿ ನಾನು ಗೊತ್ತಾನ ಅವ್ರಿಗೆ ದೇವ್ರು ಒಳ್ಳೇದು ಮಾಡಪ್ಪ ಅಂತ ಹೋದವಾರ ನಾವು ಹೇಳ್ಕೊತ ಬಂದೆವು. ಅದೇ ರೀತಿ ಹೆಂಗ್ತಾನ ಇಂಥವ್ರನ್ನ ಗುರುತಿಸಿ ಒಂದು ಎಲ್ಲಿ ಬಡವರದಾರು ಎಲ್ಲಿದನ್ನದಾರ ಅವರಿಗೆಲ್ಲ ಕಿಟ್ಗಳು ಕೊಡೋ ಮೂಲಕ, ನಿಮ್ಮ ದುಡ್ಡು ಹಂಚೋ ಮೂಲಕ ಎಲ್ಲರೂ ಕೆಲವ್ರು ಏನು ಗೊತ್ತಾನ, ಕೆಲವ್ರು ಮನೆಗಳದಾಗ TV ಆಗಿದ್ವು, ಕೆಲವ್ರು ಮನೆಗಳ TV ತೊಗೊಳಕ್ಕೆ ಕಾರಣ ಅಂದ್ರೆ ಧರ್ಮಸ್ಥಳ ಸಂಗಮದ ಹೇಳ್ತಾನೆ. ಕೆಲವೊಂದು ಮನೆಗಳದಾಗ ಸೈಕಲ್ ಮೋಟ್ರಲ್ಲ ಆಗಿದ್ದು, ಆ ಸೈಕಲ್ ಮೋಟ್ರ್ ತೊಗೊಳ್ಳೋ ಕಾರಣ ಧರ್ಮಸ್ಥಳ ಅಂತ ಹೇಳ್ತಾನೆ. ಈಗೆಲ್ಲರೂ ಬಡವ್ರ ಮನೆಯಲ್ಲಿ ಸೋಕೊಡ ನಾವು TVಗಳ ಸೈಕಲ್ ಮೋಟ್ರ ನೋಡಬೇಕಾದ್ರೆ ಅವ್ರ ಮನೆ ಕಟ್ಕೊಳ್ಳೋವಾಗ ಅವ್ರು ಒಂದು ನಿಮ್ಮ ಆಶೀರ್ವಾದ ಇದ್ದಾಗ ಅವರು ಸೋಕೊಡ ತುಂಬ ಒಂದು ಹೃದಯದಿಂದ ಬಡವ್ರು ಏನಂತಿ ಸಾವುಕಾರಿಗೆ ಹಟ್ಟು ಕೊಟ್ಟು ನೀವು ನಾವು ಆದ್ರೆ ಬಡವ್ರಿಗೆ ಕೊಟ್ಟದನ್ನು ಗೊತ್ತಾಗ ಅದು ಕಟ್ತನಕ ನೆಪ್ಪರ್ದಿಗೆ ಎಂಬುದ ಈ ಮಾತನ್ನ ಇವತ್ತಿನ ದಿವಸ ಹೇಳ್ತಾನೆ. ಯಾಕಂದ್ರೆ ಬಡವ್ರಿಗೆ ಅಷ್ಟ್ರ ಮೇಲೆ ಅದನ್ನ ನಿಜ ಕಟ್ಟಾಗಿರ್ತೈತಿ, ನಿಜ ಕಷ್ಟಕ್ಕೆ ಬಂದು ನಾವು ತಾವೇನು ಸಹಾಯ ಮಾಡಿರ್ತೀರಿ. ಈ ಸಹಾಯ ಗೊತ್ತಾನ ಅವ್ರು ಉಸಿರು ಹೋಗೋರಿಗೆ ಇರ್ತೈತಿ. ಅದೇ ರೀತಿ ನೀವೇನು ಮಾಡಿದ್ರೆ ನಮ್ಮ ಉಸಿರು ನೀವೆಲ್ಲ ನಾವೆಲ್ಲ ಒಂದು ದಿವಸ ಹೋಗೋಯ್ತು, ಉಸಿರು ಹೋದ್ರೆ ಕೂಡ ಹೆಸರು ಉಯ್ತಕ್ಕಂಥ ಕೆಲಸ ಯಾರೇ ಮಾಡ್ತಕ್ಕಂಥ ಇದ್ರೆ ಅದು ಧರ್ಮಸ್ಥಳ ಎಂಬುದಾಗಿ ಹೇಳಿ ಇವತ್ತಿನ ಸಮಯದಲ್ಲಿ ಇಲ್ಲಿ ಬಂದಂಥ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಬಸವರಾಜ್ ಮಾಳಿಗೆ ಅವರು ಸೋಕಡ ಇಲ್ಲಿನದರು, ಮಾದೇವ್ ಯಾದಗುಡಿ ಅಂತ ಇವರು ಸೋಕಡ ನಮ್ಮ ಜೊತೆಲಿ ತಮ್ಮ ಜೊತೆಲಿ ಎಲ್ಲರೂ ಸಹಕಾರ ಮಾಡ್ತಾರೆ. ಇನ್ನೂ ನಮ್ಮ ಜನ ಐತಿ, ನಾವು ತಾವೇನು ಮಾಡ್ತೀರಿ ತಮ್ಮ ಜೋಡಿ ನಾವು ಸಹಕಾರಗಾಗಿ ಇದೆ ಎಂಬುದು ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹ ಕೂಡ 2 ಮಾತು ಮಾತಾಡೋಕೆ ಅವಕಾಶ. ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ನಮ್ಮ ತೋರ್ನಾಳೆ ಗ್ರಾಮದಲ್ಲಿ ನಾವು ನಮ್ಮ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಕೆಂಪವ್ವ ಜೀವನಿ ಇವರಿಗೆ ಒಂದು ಸೂರನ್ನು ಮನೆಯನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಕಳೆದ 1 ತಿಂಗಳಿಂದ ಇಲ್ಲಿ ಮಾಡಿದ್ದೇವೆ. ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸಹಕಾರ, ಮುನ್ನವರ ಸಹಕಾರವನ್ನು ಪಡೆದುಕೊಂಡು ಒಕ್ಕೂಟದ ಅಧ್ಯಕ್ಷರ ಒಂದು ಅತ್ಯುತ್ತಮ ಸಹಕಾರದಿಂದ ಈ ಒಂದು ಕೆಲಸ ಪೂರ್ಣ ಆಗಲಿಕ್ಕೆ ನಮಗೆಲ್ಲ ಸಹಕಾರ ಸಿಕ್ಕಿದೆ. ಜೊತೆಗೆ ನಮ್ಮ ಸೇವಾ ಪ್ರತಿನಿಧಿಗಳ ನಿರಂತರ ಒಂದು ಶ್ರಮದಿಂದ ಈ ಕೆಲಸ ಪೂರ್ಣ ಆಗಿದೆ ಅಂತ ನಾನು ಇಲ್ಲಿ ಉಲ್ಲೇಖಿಸುತ್ತಾ, ಇವತ್ತಿನ ದಿನ ಈ ಮನೆಯನ್ನು ನಮ್ಮ ವಾತ್ಸಲ್ಯಮಯಿ
ನಮ್ಮ ಕೆಂಪ ಅವರಿಗೆ ನಾವು ಅದನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಎನ್ನುವವರ ಮನೆಯ ಹಸ್ತಾಂತರವನ್ನು ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿನ ಸದಸ್ಯರುಗಳು, ಈ ಊರಿನ ಎಲ್ಲ ಮುಖಂಡರು,